ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಏನೆಲ್ಲ ಕಲಿತೀರಾ ನೀವು ಅಂದರೆ, ಕನ್ನಡ ಭಾಷೆ ಅಭಿವೃದ್ಧಿ ಹೊಂದಬೇಕಾದಾಗ ಗಡಿ ಭಾಗಗಳು ಯಾವ ರೀತಿ ಸಹಾಯ ಆಗಿದೆ, ಕನ್ನಡ ಭಾಷೆ ಅಭಿವೃದ್ಧಿಯಲ್ಲಿ ನುಡಿಗಟ್ಟುಗಳ ಪಾತ್ರ ಏನು, ಭಾಷಾಭಿವೃದ್ಧಿಯಲ್ಲಿ ಜನರ ಪಾತ್ರ ಏನು, ಆಂಗ್ಲ ಭಾಷೆ ಪ್ರಪಂಚದ ದೊಡ್ಡ ಭಾಷೆ ಆಗಲು ಕವಿಗಳು ಏನು ಮಾಡಿದ್ರು, ಸ್ವಭಾಷೆಯನ್ನು ಹೇಗೆ ಪ್ರೀತಿಸಬೇಕು ಅನ್ನುವುದನ್ನು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇವೆಲ್ಲ ಅನ್ಯ ದೇಶಗಳ ವಿಚಾರವಾಯಿತು. ಇನ್ನು ಕನ್ನಡದ ನೆರೆಯವರಿಂದ ಬಂದಿರುವ ಎರವುಗಳುಂಟು. ಅನ್ಯ ದೇಶಗಳ ಭಾಷೆಗಳ ಬಗ್ಗೆ ಮಾತಾಡಿದ್ದಾದಮೇಲೆ ಇನ್ನು ಕನ್ನಡ ಭಾಷೆಗೆ ನೆರೆಹೊರೆಯವರಿಂದ ಯಾವ ರೀತಿ ನಾವು ಪದಗಳನ್ನು ಸಾಲವಾಗಿ ಪಡ್ಕೊಂಡು, ಎರವು ಅಂದರೆ ಸಾಲ ಅಂತ ಪದದ ಅರ್ಥ, ಪಡ್ಕೊಂಡು ಯಾವ ರೀತಿ ಕನ್ನಡ ಭಾಷೆಯನ್ನು ಅಭಿವೃದ್ಧಿ ಮಾಡ್ತೀವಿ ಅನ್ನೋದನ್ನ ನೋಡ್ಬೋದು. ಕನ್ನಡ ನಾಡಿನ ಎಲ್ಲೆಗಳಲ್ಲಿ ಕೆಲವೆಡೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿಗಳನ್ನಾಡುವ ಜನರಿರುವುದು ಸರಿಯಷ್ಟೇ. ಅಂದರೆ ಕನ್ನಡ ನಾಡಿನಲ್ಲಿ ಅಂದರೆ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಕೂಡ ತಮಿಳು, ತೆಲುಗು, ಮರಾಠಿ, ಮಲಯಾಳಂ ಮಾತನಾಡುವಂಥ ಜನರು ಇದ್ದಾರೆ. ಅಂಥ ಗಡಿ ಪ್ರದೇಶಗಳನ್ನು ದ್ವಿಭಾಷಾ ಪ್ರದೇಶಗಳೆನ್ನುವರು. ಅಂದರೆ ಕರ್ನಾಟಕದ ಗಡಿ ಭಾಗದಲ್ಲಿ ವಾಸ ಮಾಡ್ತಾರಲ್ಲ, ಆ ಪ್ರದೇಶದ ಜನರಿಗೆ ಎರಡೆರಡು ಭಾಷೆಗಳು ಮಾತನಾಡುವಂತಹ ಸಾಮರ್ಥ್ಯ ಇರುತ್ತೆ. ಅಂತಹ ಪ್ರದೇಶವನ್ನು ದ್ವಿಭಾಷಾ ಪ್ರದೇಶ ಅಂತ ಕರಿತೀವಿ. ಅಲ್ಲಿ ಸಾಮಾನ್ಯ ಜನರಿಗೆ ಎರಡೆರಡು ಭಾಷೆಗಳು ಬರುತ್ತಿರುತ್ತದೆ. ನೋಡಿ, ಗಡಿ ಭಾಗದಲ್ಲಿ ವಾಸ ಮಾಡುವಂತಹ ಜನರಿಗೆ ಎರಡೆರಡು ಭಾಷೆಗಳನ್ನು ಮಾತನಾಡುವಂತಹ ಶಕ್ತಿ ಅವ್ರಿಗಿರುತ್ತೆ. ಅಂದರೆ ಎರಡೆರಡು ಭಾಷೆಗಳನ್ನು ಕಲ್ತಿರ್ತಾರೆ ಅವರು. ಕಾಸರಗೋಡಿನಲ್ಲಿರುವ ಕನ್ನಡಿಗರಿಗೆ ಮಲಯಾಳದ ವ್ಯವಹಾರ ಜ್ಞಾನವಿರುತ್ತದೆ. ಅಲ್ಲಿರುವ ಮಲಯಾಳಿಗಳಿಗೆ ಕನ್ನಡದ ವ್ಯವಹಾರ ಜ್ಞಾನವಿರುತ್ತದೆ. ನೀವು ನೋಡಿರ್ಬೋದು, ಲೇಖಕರು ಕಾಸರಗೋಡನ್ನು ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಕನ್ನಡಿಗರಿಗೆ ಮಲಯಾಳಿ ಜ್ಞಾನ ಇರುತ್ತೆ, ವ್ಯವಹಾರ ಜ್ಞಾನ ಇರುತ್ತೆ, ಮತ್ತು ಮಲಯಾಳಿಗಳಿಗೆ ಕನ್ನಡದ ಜ್ಞಾನ ಇರುತ್ತೆ. ಹಾಗೆಯೇ ಬಳ್ಳಾರಿ, ಅನಂತಪುರ ಜಿಲ್ಲೆಗಳ ಗಡಿಯಲ್ಲಿರುವ ಜನತೆಗೆ ಕನ್ನಡ, ತೆಲುಗು ಎರಡೂ ಬರುವುದು. ಅದೇ ಥರ ಇನ್ನೊಂದೆರಡು ಪ್ರದೇಶಗಳನ್ನು ಉದಾಹರಣೆಯಾಗಿ ಲೇಖಕರು ಕೊಟ್ಟಿದ್ದಾರೆ. ಬಳ್ಳಾರಿ, ಅನಂತಪುರ ಜಿಲ್ಲೆಗಳನ್ನು, ಅಲ್ಲೂ ಕೂಡ ಅಷ್ಟೇ ಕನ್ನಡ ಮತ್ತು ತೆಲುಗು ಎರಡು ಭಾಷೆಗಳು ಕೂಡ ಬರ್ತಾ ಇರುತ್ತೆ. ಸ್ವಾಭಾವಿಕವಾಗಿ ಗಡಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೆರೆಯ ಮಾತುಗಳಲ್ಲಿ ಕೊಡುಕೊಡುಗೆ ನಡೆಯುತ್ತಲೇ ಇದೆ. ಇದರಿಂದ ಕನ್ನಡವು ಅದರ ನೆರೆ ನುಡಿಗಳು ಪರಸ್ಪರ ಎರವುಗಳಿಂದ ಅಭಿವೃದ್ಧಿ ಹೊಂದುತ್ತಲಿವೆ. ನೋಡಿ, ಗಡಿ ಪ್ರದೇಶಗಳಿಂದಾಡಿ ಕನ್ನಡ ಭಾಷೆ ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಹಕಾರಿಯಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಈ ಪ್ಯಾರಾದಲ್ಲಿ. ಅಂದರೆ ಕನ್ನಡ, ತೆಲುಗು ಎರಡೂ ಕೂಡ ಬರ್ತಾ ಇರುತ್ತೆ. ಯಾವ ಪ್ರದೇಶದ ಜನರಿಗೆ? ಬಳ್ಳಾರಿ ಮತ್ತು ಅನಂತಪುರ ಜಿಲ್ಲೆಯಲ್ಲಿ ವಾಸ ಮಾಡುವಂತಹ ಜನರಿಗೆ. ಇದರಿಂದ ಆ ಭಾಷೆಯನ್ನು ನಾವು ಅಂದರೆ ಕೊಡುಗೆ ನಡೀತಾನೆ ಇರುತ್ತೆ. ಭಾಷೆ ಅಭಿವೃದ್ಧಿ ಹೊಂದಬೇಕಾದ್ರೆ ಈ ರೀತಿ ಕೊಡುಗೆ ನಡಿಬೇಕು ಅನ್ನೋದು ಲೇಖಕರ ಅಭಿಪ್ರಾಯವಾಗಿದೆ. ಭಾಷಾಭಿವೃದ್ಧಿಯಲ್ಲಿ ನುಡಿಗಟ್ಟುಗಳ ಪಾತ್ರ ಏನು ಎಂಬುದನ್ನು ತಿಳ್ಕೊಳ್ಳೋಣ. ಭಾಷೆಯಲ್ಲಿದ್ದ ಸಾಮಗ್ರಿಯನ್ನೇ ಉಪಯೋಗಿಸಿಕೊಂಡು ಭಾಷಾಭಿವೃದ್ಧಿಯನ್ನು ಮಾಡುವ ಇನ್ನೊಂದು ವಿಧಾನ ನುಡಿಗಟ್ಟುಗಳಿಗೆ ಸೇರಿದ್ದು. ಎರಡು ಅಥವಾ ಹೆಚ್ಚು ಶಬ್ದಗಳು ಸೇರಿ ಒಂದು ನುಡಿಗಟ್ಟಾಗಿ ಅದಕ್ಕೊಂದು ನವೀನ ಅರ್ಥ ಬರುತ್ತದೆ. ಇದು ಎಲ್ಲ ಭಾಷೆಗಳಲ್ಲಿಯೂ ಕಾಣುವ ಸಹಜ ಶಕ್ತಿ. ಭಾಷಾಭಿವೃದ್ಧಿ ಆಗಬೇಕಾದ್ರೆ ನುಡಿಗಟ್ಟುಗಳು ಕೂಡ ಸಹಕಾರಿಯಾಗುತ್ತೆ. ನುಡಿಗಟ್ಟು ಒಂದೇನು ಅಂತಂದರೆ ಎರಡು ಅಥವಾ ಹೆಚ್ಚು ಶಬ್ದಗಳು ಸೇರಿ ಒಂದು ಹೊಸ ಅರ್ಥ, ನವೀನ ಅರ್ಥ ಅಂದರೆ ಹೊಸ ಅರ್ಥವನ್ನು ಕೊಡುತ್ತಲ್ಲ, ಅದನ್ನು ನಾವು ನುಡಿಗಟ್ಟು ಅಂತ ಕರಿತೀವಿ. ಇದು ಭಾಷೆಯಲ್ಲಿ ಸಹಜ ಕ್ರಿಯೆ ಕೂಡ. ಈ ವಿಚಿತ್ರ ಸಹಜ ಶಕ್ತಿ ಕನ್ನಡದಲ್ಲಿ ಅನೇಕ ಅಂದವಾದ ನುಡಿಗಟ್ಟುಗಳನ್ನು ಉಂಟು ಮಾಡಿರುತ್ತದೆ. ಕಣ್ಣೆಂದು ಶಬ್ದದೊಡನೆ ಬೇರೆ ಶಬ್ದಗಳು ಸೇರಿ ನುಡಿಗಟ್ಟಾಗುವ ಸನ್ನಿವೇಶವನ್ನು ಗಮನಿಸಿ. ಅದಕ್ಕೆ ಲೇಖಕರು ನುಡಿಗಟ್ಟು ಅಂದರೆ ಕಣ್ ಎನ್ನುವಂತಹ ಪದವನ್ನು ತಗೊಂಡು ಯಾವ ರೀತಿ ನುಡಿಗಟ್ಟುಗಳನ್ನು ನಾವು ಬರೀಬೋದು ಅನ್ನೋದನ್ನ ಒಂದು ಉದಾಹರಣೆ ಮೂಲಕ ಕೊಡ್ತಾ ಇದ್ದಾರೆ. ಕಣ್ಣೆನ್ನುವಂತಹ ಶಬ್ದವನ್ನು ಬಳಸ್ಕೊಂಡು, ಉದಾಹರಣೆಗೆ ಕಂಗೊಳಿಸು ಅಂದರೆ ಪ್ರಕಾಶಿಸುವಂಥ, ಕಣ್ಣಿಡು ಯಾವುದೇ ವಸ್ತುಗಳ ಮೇಲೆ ಕಣ್ಣನ್ನು ಹಿಡ್ತೀವಲ್ಲ ಅದು ಕಣ್ಣಿಡು, ಕಣ್ಕಟ್ಟು ಕಣ್ಣಿಗೆ ಬಟ್ಟೆಯನ್ನು ಕಟ್ಟುವುದು,
ಕಣ್ಣು ಹಾಕು ಅಂದರೆ ನೋಡು ಅಂತ, ಕಣ್ಣಾರೆ ಅಂದರೆ ಕಣ್ಣಿನಿಂದಲೇ ಅಂತ, ಕಣ್ಣಿಂಜಲು ಕಣ್ಣಿನಲ್ಲಿ ಬರುವಂತಹ ಗಲೀಜು, ಕಂಗಾಲ ಅಂದರೆ ಹತಾಶೆ ನಿರಾಶೆ ಆಗುತ್ತಲ್ಲ ಅದು, ಕಂಬನಿ ಕಣ್ಣಲ್ಲಿ ಬರುವಂತಹ ನೀರು, ಇನ್ನು ನೆಕ್ಸ್ಟ್ ಕಣ್ಣೀರು. ಈ ನುಡಿಗಟ್ಟುಗಳನ್ನು ಪರಿಶೀಲಿಸಿದರೆ ಅವೆಲ್ಲದರಲ್ಲಿಯೂ ಬೇರೆ ಬೇರೆ ಹೊಸ ಅರ್ಥ ಬಂದಿರುವುದನ್ನು ಅರಿಯಬಹುದು. ನೀವು ನೋಡಿರ್ಬೋದು, ಕಣ್ಣೆನ್ನುವಂತಹ ಪದವನ್ನು ಬಳಸ್ಕೊಂಡು ಅದಕ್ಕೆ ಎಷ್ಟು ನುಡಿಗಟ್ಟುಗಳನ್ನು ತಯಾರಿಸ್ಬೋದು. ಅವೆಲ್ಲ ಕೂಡ ಬೇರೆ ಬೇರೆ ಅರ್ಥಗಳನ್ನು ಒಳಗೊಂಡಿದೆ ಅನ್ನೋದನ್ನ ನೋಡಿದ್ವಿ. ಈ ಪ್ಯಾರದಲ್ಲಿ ಆಂಗ್ಲ ಭಾಷೆ ಜಗತ್ತಿನ ದೊಡ್ಡ ಭಾಷೆಗಳಲ್ಲಿ ಮೊದಲಿನ ಭಾಷೆ ಆಗೋದಕ್ಕೆ ಆಂಗ್ಲ ಕವಿಗಳು ಏನು ಮಾಡಿದ್ರು ಅನ್ನೋದನ್ನ ನೋಡ್ಕೊಂಬರೋಣ. ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನಧನರು, ಬುದ್ಧಿಶಾಲಿಗಳು, ಪ್ರಯೋಗಶೀಲರು ಆಗಿರಬೇಕು. 4-5 ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಆಂಗ್ಲ ಜನತೆ ಸಹಜ ಜೀವಿಯಾಯಿತು, ಬುದ್ಧಿಶಾಲಿಯಾಯಿತು. ಅದು ಸತ್ವಪೂರ್ಣವಾಗಬೇಕಾದ್ರೆ ಏನು ಮಾಡಬೇಕು ಅಂದರೆ, ಫಸ್ಟು ಜನರು ಭಾಷೆಯ ಬಗ್ಗೆ ಅಭಿಮಾನವನ್ನು ಹೊಂದಿರಬೇಕು, ಬುದ್ಧಿಶಾಲಿಗಳಾಗಿರಬೇಕು, ಮತ್ತು ಅದನ್ನು ಪ್ರಯೋಗ ಮಾಡುವಂತಹ ಸಾಮರ್ಥ್ಯ ಅವರಲ್ಲಿರಬೇಕು. 4-5 ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಆದರೆ ಯುರೋಪಿನ ಜನರು ಏನು ಮಾಡಿದ್ರು, ಆಂಗ್ಲ ಜನರು ಏನು ಮಾಡಿದ್ರು ಅಂದರೆ, ಅವರು ಸಾಹಸ ಜೀವಿಗಳಾಗಿದ್ದರು, ಬುದ್ಧಿಶಾಲಿಗಳಾಗಿದ್ದರು. ಸೂರ್ಯನು ಎಂದೂ ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ರು. ಸರಿ, ಅವರು ಬುದ್ಧಿಶಾಲಿಗಳಾಗಿದ್ದರು. ಸೂರ್ಯ ಎಂದೂ ಮುಳುಗೋದೇ ಇಲ್ವೇನೋ ಈ ನಾಡಲ್ಲಿ ಅನ್ನೋ ರೀತಿ ಅವರು ಅಷ್ಟು ಕಷ್ಟಪಟ್ಟು ಭಾಷೆಯನ್ನು ಬೆಳವಣಿಗೆ ಮಾಡೋದಕ್ಕಾಗಿ ಹಗಲು ರಾತ್ರಿ ಅವರು ದುಡಿದ್ರು, ಶ್ರಮಿಸಿದ್ರು. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ಅದಲ್ಲದೆ ಅವರು ಏನು ಮಾಡಿದ್ರು, ದೇಶ ವಿದೇಶ ಭಾಷೆಗಳನ್ನು ಅವರು ಬಹಳ ಮುಕ್ತವಾಗಿ ಅವರು ಓದೋದಕ್ಕೆ ಪ್ರಯತ್ನ ಮಾಡಿದ್ರು, ಓದ್ತಾ ಇದ್ದರು. ಮತ್ತು ಸಾಹಿತ್ಯಗಳನ್ನು ಓದೋದು, ಅಲ್ಲಿಯ ಸಂಸ್ಕೃತಿಯನ್ನು ಕಲ್ತ್ಕೊಂಡ್ರು. ತನ್ಮೂಲಕ ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವನ್ನು ಆ ಭಾಷೆಯ ಮುಖಾಂತರವಾಗಿ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ಮತ್ತು ಈ ಆಂಗ್ಲ ಭಾಷೆಯ ಕವಿಗಳು ಏನಪ್ಪ ಅಂತಂದರೆ, ಅವರು ಮೇಧಾವಿಗಳಾಗಿದ್ದರು. ತಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಆಂಗ್ಲ ಮಾಧ್ಯಮದಲ್ಲೇ ಬರಿಬೇಕು ಅನ್ನುವಂತಹ ಅಭಿಮಾನವನ್ನು ಹೊಂದಿದ್ರು ಅವರು. ಆಗ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬೆಳೆಸುತ್ತರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ. ಇದಕ್ಕೆಲ್ಲ ಆಂಗ್ಲ ಜನರ ಸಂಕಲ್ಪ, ಕೃಷಿ ಕಾರಣವೆಂದು ಬೇರೆ ಹೇಳಬೇಕಿಲ್ಲ. ಇದರಿಂದಾಗಿ ಯುರೋಪಿನಲ್ಲಿ ವಿಜ್ಞಾನಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅರ್ಥಶಾಸ್ತ್ರಜ್ಞರಾಗಿರ್ಬೋದು, ಎಲ್ಲರೂ ಕೂಡ ಶ್ರಮಿಸಿದ್ದರ ಫಲವಾಗಿ ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಇಂದು ಇಂಗ್ಲೀಷ್ ಭಾಷೆ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಇದಕ್ಕೆಲ್ಲ ಏನು ಕಾರಣಪ್ಪ ಅಂತಂದರೆ, ಆಂಗ್ಲ ಜನರು ಸಂಕಲ್ಪ ಮಾಡಿದರು ಮತ್ತು ಅವರು ಸತತ ಪ್ರಯತ್ನವನ್ನು ಮಾಡಿದ್ರು. ಜಗತ್ತಿನ ಭಾಷೆಗಳಲ್ಲಿ ದೊಡ್ಡ ಭಾಷೆಗೆ ಬೆಳೆಯೋದಕ್ಕೆ ಅವರು ಈ ರೀತಿಯೆಲ್ಲ ಸಹಕಾರವನ್ನು ಮಾಡ್ತಾರೆ. ಕನ್ನಡ ಭಾಷೆಯೂ ಕೂಡ ಅದೇ ರೀತಿ ಅಭ್ಯಸಿಸಿ ಅನ್ನೋದು ಲೇಖಕರ ಉದ್ದೇಶ. ಮತ್ತು ಅದರ ಅಭಿಮಾನವನ್ನು ಹೊಂದಿರಬೇಕು, ಆಗಿದ್ರೆ ಮಾತ್ರ ಸಾಧ್ಯ. ಹಾಗಾಗಿ ನಮ್ಮ ಭಾಷೆ ಪಾಠ ನಿಮಗೆಲ್ರಿಗೂ ಕೂಡ ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಕೊನೆಯದಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಕ್ಕೋಗಿ ಕಾಯ್ತಾ ಇರಿ.